ಅಪ್ಪ ಮಚ್ಚಿಡ್ಕೊಂಡು ಎಲ್ಲಿಗೆ ಹೋಗ್ತಾ ಇದೀಯಾ? ದೇವಸ್ಥಾನದಲ್ಲಿರೋ ಹರಕೆ ಮರ ಕಡಿಯೋದಕ್ಕೆ. ಹರಕೆ ಮರ ಕಡಿತ್ಯಾ? ಯಾಕಪ್ಪ? ಯಾಕೆ ಅಂದ್ರೆ ಅದು ನಮ್ಮೆಲ್ಲರ ನಂಬಿಕೆನ ಕೊಂದಿದೆ, ಅದಕ್ಕೆ. ನೀನು ಆಸ್ಪತ್ರೆಯಲ್ಲಿದ್ದಾಗ ಡಾಕ್ಟರ್ ಹೇಳಿದ್ರು, ತಾಯಿ ಅಥವಾ ಮಗು ಇಬ್ಬರಲ್ಲಿ ಒಬ್ರು ಮಾತ್ರ ಉಳಿಯೋದಕ್ಕೆ ಸಾಧ್ಯ ಅಂತ. ಆಗ ನಾನು ಹರಕೆ ಮರಕ್ಕೆ ಹರಕೆ ಕಟ್ಕೊಂಡೆ. ನಾನು ಮಾತ್ರ ಅಲ್ಲ, ದೊಡ್ಡ ಯಜಮಾನರು ಅಖಿಲಮ್ಮನವರು ಕೂಡ. ಹೇಗಾದರೂ ಮಾಡಿ ನನ್ನ ಪಾರ್ವತಿ ಅವಳ ಮಗುನ ಬದುಕಿಸ್ಕೊಡು, ನಿನ್ನ ಸನ್ನಿಧಿಗೆ ಬಂದು ಹರಕೆ ತೀರಿಸ್ತೀವಿ ಅಂತ. ಆ ಮರಕ್ಕೆ ಶಕ್ತಿ ಇದೆ ಅಂತ ನಂಬಿದ್ವಿ ತಾನೆ. ನಮ್ಮ ಹರಕೆ ಅನಿಸ್ಬೇಕಿತ್ತು ತಾನೆ, ನಿನ್ನ ಮಗುನ ಉಳಿಸ್ಕೊಡ್ಬೇಕಿತ್ತು ತಾನೆ. ಆದರೆ ಏನಾಯ್ತು? ಯಾವ ಹರಕೆನೂ ಫಲಿಸ್ಲಿಲ್ಲ, ನಿನ್ನ ಮಗುನೂ ಉಳಿಲಿಲ್ಲ. ಶಕ್ತಿ ಇಲ್ಲದೆ ಇರೋ ಆ ಹರಕೆ ಮರ ದೇವ್ರನ್ನ ಈಗಲೇ ಕಡ್ದಾಕ್ ಬರ್ತೀನಿ. ಅಪ್ಪ ದಯವಿಟ್ಟು ಬೇಡ ಅಪ್ಪ. ಯಾಕೆ ಬೇಡ? ಯಾಕೆ ಅಂದ್ರೆ ಹರಕೆ ಮರ ಕರ್ಸ್ಕೊಂಡಿದ್ದು ಸುಳ್ಳಾಗಿಲ್ಲ. ನನ್ನ ಮಗು ವಿಷಯ ಹೇಳಿದ್ರು. ಆದರೆ ಸತ್ಯ ನಿನ್ ಬಾಯಲ್ಲೇ ಬರಲಿ ಅಂತ ನಾನು ಹೀಗೆ ಮಾಡಿದೆ. ಆದರೆ ನೀನ್ ಯಾಕೆ ಹೀಗೆ ಮಾಡಿದೆ? ನೀನು ಹೆತ್ತ ಮಗುನ ಜನನಿಗೆ ಯಾಕೆ ಕೊಟ್ಟೆ? ಜನನಿ ಕಣ್ಣೀರು ಒರೆಸೋದು ಕೊಟ್ಟೆ ಅಂತ ಸಾವಿತ್ರಮ್ಮ ಹೇಳಿದ್ರು. ಅಲ್ಲಿಗೆ ನಿನ್ನ ಕಣ್ಣೀರಿಗೆ ನಮ್ಮ ಕಣ್ಣೀರಿಗೆ ಬೆಲೆನೇ ಇಲ್ವಾ? ಖಂಡಿತ ಇದೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಅರಸನ್ ಕೋಟೆಯಲ್ಲಿ ಸಂತೋಷದ ನಗು ಉಳಿಸೋದು ನನ್ನ ಕರ್ತವ್ಯ ಅಂತ ಅನ್ನಿಸ್ತಪ್ಪ. ನನ್ನ ಮಗು ಜನನಿ ಮಗುವಾಗಿ ಆ ಮನೆ ಸೇರೋದ್ರಿಂದ ಮಾತ್ರ ಅದು ಸಾಧ್ಯ ಅಂತ ನನಗೆ ಅರ್ಥ ಆಯ್ತಪ್ಪ. ಅದಕ್ಕೆ ನಿಮ್ ಯಾರ ಗಮನಕ್ಕೂ ತರದೆ ಮಗುನ ಜನನಿ ಪಕ್ಕ ಮಲಗಿಸ್ಬಿಟ್ಟೆ. ನೀವು ನಮ್ಮ ಯೋಗ್ಯತೆ ಏನು ಅಂತ ತೋರಿಸಿದ್ದೀರಾ. ನಾವು ಹೊರಗೆ ಇರ್ತೀವಿ, ಈ ಜನ್ಮದಲ್ಲಿ ಅರಸನ ಕೋಟೆ ಗೇಟ್ ಒಳಗೂ ಬರಲ್ಲ ಅಂತ ಪಟ್ಟು ಹಿಡಿದು ಕೂತ್ಬಿಟ್ರೆ ಹಾಗೇನು ಮಾಡ್ತೀರಕ್ಕ? ಹೌದು ಅದಕ್ಕೆ ಧಾಮಿನಿ ಹೇಳ್ತಿರೋ ಮಾತು ನಿಜ ಅನಿಸ್ತಿದೆ. ನನ್ಗೆ ಯಾಕೋ ಆದಿತ್ಯ ಪಾರ್ವತಿ ಈ ಅರಸನ ಕೋಟೆ ಗೇಟ್ ದಾಟಿ ಹೊರಗಡೆ ಹೋಗಿ ಜೀವನ ಮಾಡಿದ್ರೆ ಅವ್ರ ಮನಸ್ಸು ಹೊಡೆದೋಗುತ್ತೆ ಅಂತ ಅನಿಸ್ತಿದೆ ಅಕ್ಕ. ಅರಸನ ಕೋಟೆ ಶಾಶ್ವತವಾಗಿ ದೂರ ಮಾಡ್ಕೊಳ್ಬೇಕಾಗತ್ತಕ್ಕ. ದಾಮಿನಿ, ಬೇಡ, ಹೀಗೆಲ್ಲ ಮಾತಾಡ್ಬೇಡ. ನನಗೆ ನನ್ನ ಆದಿ ಬೇಕು ಪಾರ್ವತಿ. ನನ್ನ ದೊಡ್ಡ ಮಗ ಹಿರಿ ಸೊಸೆ ನನಗೆ ಬೇಕು.
ಅವರು ಶಾಶ್ವತವಾಗಿ ದೂರ ಮಾಡ್ಕೊಳ್ಳೋ ಮಾತೆ ನನಗೆ ಚೂರಿ ಇಲ್ದಾಗ ಆಗ್ತಿದೆ. ಹುಡುದ್ರಾಕ, ನನ್ನ ಮಾತೆ ನಿಮ್ಗೆ ಇಷ್ಟು ನೋವು ಮಾಡೋದಾದ್ರೆ ಅವ್ರು ನಿಜವಾಗ್ಲೂ ದೂರ ಹೋದ್ರೆ, ಇಲ್ಲಿ ಹನುಮಂತು ಇದ್ದ ಅವ್ರ ಜೊತೆಲಿ, ಅವ್ರು ಹೊರಗಡೆ ಹೋದ್ರೆ, ಅವ್ರಿಗೆ ಅಗತ್ಯಕ್ಕೆ ಏನಾದ್ರೂ ಬೇಕು ಅಂದ್ರೆ ಯಾರಿದಾರಕ್ಕ ಅವ್ರ ಪಾಲಿಗೆ? ಆದಿತ್ಯ ಹೊರಗಡೆ ಕೆಲ್ಸಕ್ಕೆ ಅಂತ ಹೋಗ್ಬಿಟ್ರೆ ಪಾರ್ವತಿ ಒಂಟಿ ಆಗ್ಬಿಡ್ತಾಳೆ. ಅಲ್ಲಿ ಅವಳು ಒಂಟಿ, ಇಲ್ಲಿ ನೀವು ನಾವೆಲ್ಲರೂ ಒಂಟಿ ಆಗ್ಬಿಡ್ತೀವಕ್ಕ. ಇಲ್ಲ, ಹಾಗಾಗ್ಬಾರ್ದು. ಹಾಗಾಗಕ್ಕೆ ನಾನು ಬಿಡಲ್ಲ. ಹನುಮಂತು ಬಂದು ಹೇಳಿದಾಗ ನಾನು ಇದ್ರ ಬಗ್ಗೆ ಎಲ್ಲ ಯೋಚನೆನೇ ಮಾಡಲಿಲ್ಲ. ಪಾರ್ವತಿನೇ ಸ್ವತಃ ಫೋನ್ ಮಾಡಿದಾಗ್ಲೂ ಅವಳ ಮನಸ್ಸಿನ ನೋವು ಕಡಿಮೆ ಆಗಲಿ, ಅವಳಿಗೆ ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕೆ ಮನಸ್ಸನ್ನ ಕಲ್ಲು ಮಾಡಿಕೊಂಡು ಸ್ವಲ್ಪ ದಿನ ಹೊರಗೆ ಇದ್ಬಿಡಿ ಅಂತ ಹೇಳಿಬಿಟ್ಟೆ. ಹಾಗಾದ್ರೆ ಈಗಲೇ ಅವ್ರು ಹೋಗೋದನ್ನ ತಡೀರಿ ಅಕ್ಕ, ಪ್ಲೀಸ್. ವಿಷಯ ಇಷ್ಟು ಮುಂದುವರೆದಿರುವಾಗ ಹೇಗೆ ತಡೆಯೋದು? ಅದಕ್ಕೆ ಲಗೇಜ್ ಎಲ್ಲ ತಗೊಂಡು ಹೋಗೋದಕ್ಕೆ ಆದಿತ್ಯ ಗಾಡಿ ತರಕ್ಕೆ ಹೋಗಿದ್ದಾನೆ. ಅಯ್ಯೋ, ಹೌದಾ? ಅದಕ್ಕಿಂತ ಮುಂಚೆನೆ ನಾನು ಹನುಮಂತು ಹತ್ರ ಮಾತಾಡಬೇಕು. ಕಾರಣಗಳು ಏನೇ ಇದ್ರು ಅರಸನ ಕೋಟೆ ಒಳಗಡೆನೆ ತೀರ್ಮಾನ ಆಗಲಿ, ಗೇಟ್ ಒಳಗಡೆನೆ ತೀರ್ಮಾನ ಆಗಲಿ, ಮಕ್ಕಳು ಗೇಟ್ ಬಿಟ್ಟು ಹೊರಗಡೆ ಹೋಗೋದು ಬೇಡ ಅಂತ ಅವನ ಹತ್ರ ಕೇಳ್ಕೋಬೇಕು. ಕೇಳ್ಕೋತೀನಿ. ನೊಂದ್ಕೋಬೇಡ ಅಪ್ಪ, ನಾನು ನಿನ್ನ ಮಗಳು, ನಿಂದೆ ದಾರಿ ಹಿಡ್ದಿದ್ದೀನಿ. ನೀನು ಅರಸನ್ ಕೋಟೆ ಘನತೆಗೋಸ್ಕರ ಹೆತ್ತ ಮಗಳಿಗೆ ವಿಷ ಕೊಟ್ಟೆ. ನಾನು ಅರಸನ್ ಕೋಟೆ ಖುಷಿಗೋಸ್ಕರ ನಾನು ಹೆತ್ತ ಮಗಳನ್ನೇ ಬಿಟ್ಕೊಟ್ಟಿದ್ದೀನಿ ಅಷ್ಟೆ. ನೀನು ಹೆತ್ತ ಮಗುನ ಇನ್ನೊಬ್ಬರಿಗೆ ಧಾರೆ ಎರೆದು ಅಷ್ಟೇ ಅಂತಿದೆಯಲ್ಲಮ್ಮ. ಹೌದಪ್ಪ, ನೀನು ಅರಸನ್ ಕೋಟೆಗೋಸ್ಕರ ಕಳ್ಕೊಳ್ಳೋದಿಕ್ಕೆ ಹೊರಟಿದ್ದಕ್ಕಿಂತ ನಾನು ಮಾಡಿದ ದೊಡ್ಡದೇನಲ್ಲ. ಆದ್ರೆ ನಾನು ಏನು ಕಳ್ಕೊತಿಲ್ವಲ್ಲಪ್ಪ. ಆದರೆ ದೊಡ್ಡ ಯಜಮಾನರು, ನಾನು, ಗಣಿ, ನಾವೆಲ್ಲ ಏನು ಕಳ್ಕೊಳ್ಳಿಲ್ವಾ? ಮಗುನ ನೀನು ಹೆತ್ತ ಮಾತ್ರಕ್ಕೆ ಅದು ನಿನಗೆ ಮಾತ್ರ ಸೇರಿದ್ದು, ಅದರ ಮೇಲೆ ನಿನಗೆ ಮಾತ್ರ ಹಾಕಿದೆ ಅಂತ ಹೇಗೆ ತಗೊಂಡೆ? ಇಂಥ ನಿರ್ಧಾರನ ನೀನೊಬ್ಬಳೆ ಹೇಗೆ ತಗೊಂಡೆ? ನಿನ್ನ ಈ ಮಹಾತ್ಯಾಗ ನನಗೆ ಒಪ್ಪಿಗೆ ಇಲ್ಲ. ಅಪ್ಪ, ಹೌದು, ನಾನಿದನ್ನು ಒಪ್ಪಲ್ಲ. ನಿನ್ನ ಪರಿಸ್ಥಿತಿ ಗೊತ್ತಿರೋ ಯಾರು ಜನನಿಗೆ ನಿನ್ನ ಮಗುನ ಕೊಡೋದಕ್ಕೆ ಒಪ್ಪಲ್ಲ. ನಾನಂತೂ ಸುತಾರಾಮ್ ಒಪ್ಪಲ್ಲ, ದೊಡ್ಡ ಯಜಮಾನರು ಕೂಡ ಒಪ್ಪಲ್ಲ ಅಂತ ಅನ್ಕೋ. ಪಾಪ ನಮ್ಮ ದೊಡ್ಡ ಯಜಮಾನರು, ಅವ್ರ ದುಃಖನ ನಿನ್ನ ಹತ್ರ ತೋರಿಸ್ಕೊಳ್ದೇ ಇರಬಹುದು. ಆದರೆ ಮಗುವನ್ನು ಕಳ್ಕೊಂಡ ಒಬ್ಬ ತಂದೆಯ ದುಃಖ ಇನ್ನೊಬ್ಬ ತಂದೆಗೆ ಮಾತ್ರ ಗೊತ್ತಾಗೋದು. ಈಗಲೇ ಅವ್ರಿಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳ್ತೀನಿ. ಅಪ್ಪ ಬೇಡಪ್ಪ. ಬೇಡ ಬೇಡ, ಇಂಥ ವಿಷಯನೆಲ್ಲ ಫೋನ್ ಮಾಡಿ ಹೇಳೋದು ಸರಿ ಹೋಗಲ್ಲ. ಇಲ್ಲಿಗೆ ಬರ್ತಾರಲ್ಲ, ನಿನ್ನೆ ಎದುರಿಗೆ ನಿಲ್ಲಿಸ್ಕೊಂಡು ನೇರವಾಗಿ ಎಲ್ಲ ಹೇಳ್ತೀನಿ ಸತ್ಯನ. ಅವ್ರಿಗೆ ಏನು ಜವಾಬ್ ಕೊಡ್ತೀವೋ ಕೊಡು. ಅರಸನ ಕೋಟೆಯಲ್ಲಿರೋದು ನನ್ನ ಮೊಮ್ಮಗು, ನಿನ್ನ ಮಗು. ಈ ಸತ್ಯ ಗೊತ್ತಿಲ್ಲದೆ ತಾಯಿ ಮಗುನೇ ಬೇರೆ ಮಾಡಕ್ಕೆ ಹೊರಟಿದ್ನಲ್ಲ, ಎಂಥ ಪಾಪದ ಕೆಲಸ ಮಾಡ್ಸಕ್ಕೆ ಹೊರಟಿದ್ಯೇ ನನ್ನಿಂದ?
ಅವತ್ತು ಚಿಕ್ಕ ಯಜಮಾನರು ಮಗುನ ಕರ್ಕೊಂಡು ಬಂದು, ಸಾರ್ಥಿ ಇದು ನನ್ನ ಮಗು ಅಲ್ಲ, ಪಾರ್ವತಿ ಅತ್ತಿಗೆ ಮಗು, ದಯವಿಟ್ಟು ಇದನ್ನು ಎತ್ಕೊಂಡು ಆಶೀರ್ವಾದ ಮಾಡಿಕೊಡಿ ಅಂತಂದರು. ಆ ಮಗುನ ಕೈಗೆತ್ಕೊಂಡ ಕ್ಷಣದಲ್ಲಿ ನಿಜವಾಗ್ಲೂ ಇದು ನನ್ನ ಮೊಮ್ಮಗು ಆಗಿರಬಾರ್ದಾ ಅಂತ ಕಣ್ಣು ತುಂಬ ಬಂತು. ಆಗ್ಲಾದ್ರೂ ನಿನಗೆ ಹೇಳಬೇಕು ಅಂತ ಅನ್ನಿಸ್ಲಿಲ್ವಾ? ಅಪ್ಪ ನಿಜವಾಗ್ಲೂ ಇದು ನಿನ್ನ ಮೊಮ್ಮಗು ಅಂತ. ನಿನ್ನ ಮಗುಗೆ ಅಂತ ಮಾತಾಡ್ಕೊಂಡಿದ್ದು ತೊಟ್ಟು ನೋಡಿದಾಗೆಲ್ಲ ನನಗೆ ಕಣ್ಣೀರು ಬರೋದು. ಅರಸನ ಕೋಟೆಯಲ್ಲಿ ಬೆಳೀತಿರೋದು ನಿನ್ನ ಮೊಮ್ಮಗು ಅಪ್ಪ, ಮಗು ಜೀವಂತವಾಗಿದೆ ಅಂತ ಒಂದೇ ಒಂದು ಮಾತು ಯಾಕೆ ಹೇಳಲಿಲ್ಲ ನೀನು? ಸಾಲದ್ದಕ್ಕೆ ಆ ರತ್ನವೇಣಿ ನೀನು ಮಗುನ ಕಳ್ಕೊಂಡಿರೋಳು ನಾಮಕರಣಕ್ಕೆ ಬರಬೇಕೋ ಬೇಡವೋ ಅಂತ ಯೋಚನೆ ಮಾಡಮ್ಮ ಅಂತ ಚುಚ್ಚಿ ಮಾತಾಡೋದನ್ನ ಸಹಿಸ್ಕೊಳ್ಳುವಂಥ ದೊಡ್ಡತನ ನಿಂದು. ದೊಡ್ಡತನ ಅಲ್ಲ, ಅದು ದಡ್ಡತನ. ರತ್ನವೇಣಿ ಹೆತ್ತು ತಾಯಿಯಾಗಿರೋ ನಿನ್ನನ್ನೇ ಮಗು ವಿಷಯದಲ್ಲಿ ತಿರಸ್ಕಾರ ತೋರಿಸ್ತಾಳಲ್ವಾ? ಕಾದಿದೆ ಇವತ್ತು ಅವಳಿಗೆ. ಇನ್ನು ನಿನ್ನ ಮಗು ಬದುಕಿದ್ರು ಸತ್ತಿದೆ ಅಂತ ನೀನು ಬದುಕೋದು, ಆ ಮಗುಗೆ ಹಾಲು ಕುಡಿಸೋದಕ್ಕೆ ಕಳ್ಳಿ ಥರ ನೀನು ಹೋಗೋದು, ಎಲ್ಲರೂ ಆತಂಕದಿಂದ ಅನುಮಾನದಿಂದ ನಿನ್ನನ್ನು ನೋಡೋದು. ಸಾಕು, ಎಲ್ಲ ಸಾಕು. ನಾನು ಈಗಲೇ ಅಖಿಲಮ್ಮಂಗೆ ಹೋಗಿ ಎಲ್ಲ ಸತ್ಯನೂ ಹೇಳ್ತೀನಿ. ನಿನ್ನ ಮಗುನ ಅದು ಹೇಗೆ ಅವ್ರು ವಾಪಸ್ ಕೊಡಿಸ್ತಾರೋ ಅವರೇ ಕೊಡಿಸ್ಲಿ. ಅಪ್ಪ ಏನೇ ಮಾಡ್ತಿದ್ಯಾ ಪಾರು ನೀನು? ಹೇಳು, ಎದಳ ಮೇಲೆ ನೋಡು. ಇವತ್ತು ನೀನು ಏನೇ ಹೇಳಿದ್ರು ಕೇಳೋ ಮನಸ್ಥಿತಿಲಿ ನಾನಿಲ್ಲ. ನಿನಗೆ ನಿನ್ನ ಮಗು ಬೇಡವಾಗಿರಬಹುದು, ಆದರೆ ನನಗೆ ನನ್ನ ಮೊಮ್ಮಗು ಬೇಕು. ಇವತ್ತು ಅಖಿಲಮ್ಮನವ್ರಿಗೆ ಎಲ್ಲ ಸತ್ಯನೂ ಹೇಳಿ ನನ್ನ ಮೊಮ್ಮಗು ಜೊತೆನೆ ಮನೆಗೆ ವಾಪಸ್ ಕೊಡು. ನೀನು ಇನ್ನೊಂದು ಹೆಜ್ಜೆ ಇಟ್ಟರು ನನ್ನ ಮೇಲೆ ಆಣೆ. ದಯವಿಟ್ಟು ನನ್ನ ಮಾತು ಕೇಳಪ್ಪ, ದುಡುಕ್ಬೇಡ. ಅತ್ಯಮ್ಮಂಗಾಗ್ಲಿ ಜನನಿಗಾಗ್ಲಿ ಈ ವಿಷಯನ ಹೇಳ್ಬೇಡಪ್ಪ. ಯಜಮಾನ್ರು ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಲಗೇಜ್ ಆಟೋ ತಗೊಂಡ್ಬಂದ್ಬಿಡ್ತಾರೆ. ನಾನು ಹೋಗಲ್ಲ ಅಂತ ಹಠ ಮಾಡಲ್ಲ, ನಮ್ಮನ್ನು ಕಳಿಸ್ಬೇಡ ಅಂತ ಗೋಗರಿಯೋದಿಲ್ಲಪ್ಪ. ಹೊಸ ಮನೆಗೆ ಹೊರಟೋಗ್ಬಿಡ್ತೀವಿ. ಬಾಪ ಇವಾಗ ಹೋಗೋಣ. ನಾನು ಅಖಿಲಮ್ಮನ ಹತ್ರ ಹೋಗೋದನ್ನ ಆಣೆ ಇಟ್ಟು ನೀನು ತಡೆದಿರಬಹುದು, ಆದರೆ ಅಖಿಲಮ್ಮನೇ ಇಲ್ಲಿಗೆ ಬರೋದನ್ನ ನಿನ್ನಿಂದ ತಡೆಯೋಕ್ಕಾಗಲ್ಲ. ಅಖಿಲಮ್ಮಂಗೆ ಈಗಲೇ ಫೋನ್ ಮಾಡ್ತೀನಿ. ಅಮ್ಮ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು, ಹೊರಗಡೆ ಬರ್ಬೋದಾ ಅಂತ ಕೇಳ್ಕೊತೀನಿ. ಖಂಡಿತ ಬರ್ತಾರೆ. ಆಗ ನಿನ್ನ ಕಣ್ಣೆದುರಿಗೆ ಹೇಳ್ತೀನಿ, ಅಮ್ಮ ಒಳಗಡೆ ಬೆಳೀತಿರೋದು ನನ್ನ ಮಗಳು ಪಾರ್ವತಿ ಮಗು ಅಂತ. ನಿಮ್ಮ ದೊಡ್ಡ ಮಗನ ಮಗು ಅಂತ, ನನ್ನ ಮೊಮ್ಮಗು ಅಮ್ಮೋರೆ ಅಂತ ಹೇಳ್ತೀನಿ. ಅಪ್ಪ ನಿನಗೆ ಯಾಕಪ್ಪ ಅರ್ಥ ಆಗ್ತಾ ಇಲ್ಲ? ಈ ವಿಷಯ ಯಾರಿಗೂ ಗೊತ್ತಾಗದ್ ಬೇಡ ಅಂತ ಹೇಳ್ತಾ ಇದ್ದೀನಿ ತಾನೆ.
ನನ್ ಮೊಮ್ಮಗು ಬೇಕು ನನ್ ಮೊಮ್ಮಗು ಬೇಕು ಅಂತ ಯಾಕಪ್ಪ ಚಿಕ್ಕ ಮಕ್ಳ ತರ ಹಠ ಹಿಡಿತಾ ಇದ್ಯಾ? ದಯವಿಟ್ಟು ನಿನಗೆ ಕೈ ಮುಗಿದ್ ಕೇಳ್ಕೊತೀನಿ, ನಾನು ಹೇಳೋದನ್ನೊಂದ್ ಸ್ವಲ್ಪ ಮನ್ಸಿಟ್ ಕೇಳಪ್ಪ. ಜನನಿ ಆರೋಗ್ಯ, ಇಡೀ ಅರಸನ್ ಕೋಟೆ ನೆಮ್ಮದಿಯಾಗಿರೋದು ನನ್ ಮಗು ಜನನಿ ಮಗುವಾಗಿ ಬೆಳೆಯೋದ್ರಲ್ಲಿ. ನನ್ ಮಗುನ ನಾನ್ ಜನನಿಗೆ ಕೊಟ್ರೆ ನಿನ್ ಕಣ್ಮುಂದನೆ ಬದುಕಿರ್ತೀನಪ್ಪ. ಆದ್ರೆ ಜನನಿ 3 ಹೊತ್ತು ಮಗು ಗುಂಗಲ್ಲೇ ಇರ್ತಾಳೆ. ಮಗು ಅಂದ್ರೆ ಅವಳಗ್ ಪ್ರಾಣ. ಇಂಥದ್ರಲ್ಲಿ ಅವಳಗ್ ಸತ್ಯ ಏನಾದ್ರೂ ಗೊತ್ತಾದ್ರೆ ಏನಾಗ್ಬೋದು ಅನ್ನೋದನ್ನ ನೆನೆಸ್ಕೊಂಡ್ರೇನೆ ನನಗ್ ಭಯ ಆಗುತ್ತಪ್ಪ. ಅವಳು ಬದುಕ್ತಾಳೆ ಅನ್ನೋ ಖಾತ್ರಿನೇ ನನಗಿಲ್ಲ ಅಪ್ಪ. ಆದ್ರೆ ಜನನಿಗೆ ಮತ್ತೆ ಮಕ್ಕಳಾಗೋ ಖಾತ್ರಿ ಅಂತೂ ಇದ್ದೇ ಇದೆ ಅಲ್ವಾ? ಅವಳಿಗೆ ಗರ್ಭಕೋಶ ತೆಗೆದಿಲ್ಲ, ಅದು ನಿನಗೆ ತೆಗ್ದಿದ್ದಾರೆ. ಜನನಿಗೆ ಮತ್ತೆ ಮಕ್ಕಳಾಗುತ್ತೆ, ಆದ್ರೆ ನಿನಗೆ ಅಂತ ಅವಕಾಶನೇ ಇಲ್ವಲ್ಲ ಮಗಳೇ. ನಿನಗೆ ಮತ್ತೆ ಮಕ್ಕಳಾಗೋ ಅವಕಾಶ ಇದ್ದಿದ್ರೆ ನಿನ್ನ ತ್ಯಾಗನ ನಾನು ಒಪ್ಕೋತಿದ್ನೋ ಏನೋ. ಆದರೆ ನೋಡು, ದೇವರು ಕರುಣೆ ತೋರಿಸಿ ಒಂದು ಕೂಸನ್ನಾದರೂ ನಿನ್ನ ಮಡ್ಲಿಗೆ ಹಾಕಿದ್ದಾನೆ. ಅಂಥದ್ರಲ್ಲಿ ನೀನೇ ಮಡ್ಲನ್ನು ಬರೆದು ಮಾಡಿಕೊಂಡು ಜೀವನ ಪೂರ್ತಿ ಕೊರಗ್ತೀನಿ ಅಂದರೆ ಹೇಗಮ್ಮ? ನಿನ್ನ ದೊಡ್ಡ ಯಜಮಾನರ ಬದುಕನ್ನು ಮರಳುಗಾಡು ಮಾಡಿಕೊಂಡು ಇನ್ನೊಬ್ಬರ ಜೀವನಕ್ಕೆ ಅಮೃತಧಾರೆ ಆಗ್ತೀನಿ ಅಂತ ಹೊರಟ್ರೆ ನಿಮ್ಮಪ್ಪನಾಗಿ ನಾನು ಇದನ್ನೆಲ್ಲ ಹೇಗಮ್ಮ ಸಹಿಸ್ಕೊಳಕ್ಕಾಗುತ್ತೆ? ಇಲ್ಲ, ನನ್ನಿಂದ ಇದನ್ನೆಲ್ಲ ಸಹಿಸ್ಕೊಳಕ್ಕಾಗಲ್ಲ. ಸಹಿಸ್ಕೊಳ್ಳೇಬೇಕಪ್ಪ. ಈ ನಿನ್ ಮಗಳಿಗೋಸ್ಕರ, ಜನನಿಗೋಸ್ಕರ, ನೀನ್ ಗೌರವಿಸೋ ಅಖಿಲಮ್ಮಂಗೋಸ್ಕರ, ಅರಸನ್ ಕೋಟೆ ನೆಮ್ಮದಿಗೋಸ್ಕರ ನೀನ್ ಸಹಿಸ್ಕೊಳ್ಳೇಬೇಕಪ್ಪ. ನೋಡು, ಇದನ್ನು ಮೀರಿ ನೀನೇನಾದ್ರೂ ಅತ್ಯಮ್ಮಂಗ್ ಸತ್ಯ ಹೇಳಿದ್ರೆ ತನ್ನನ್ನು ಕಳ್ಕೋಬೇಕಾಗತ್ತೆ. ಜನನಿ ಈಗ ಮಗುನ ತಂದೆ ಅಂತ ನಂಬ್ಕೊಂಡಿದ್ದಾಳೆ. ಈಗ ನಾನ್ ಸತ್ಯ ಹೇಳಿ ಆ ನಂಬಿಕೆನ ಕೊಂದು ಹಾಕ್ಲಾ? ಅವಳ ಜೀವಕ್ಕೆ ನಾನೇ ಅಪಾಯ ತಂದೊಡ್ಲಾ? ಅದಕ್ಕಿಂತ ನಾನೇ ಪ್ರಾಣ ಕಳ್ಕೊಳ್ಳೋದು ವಾಸಿ ಅಲ್ವೇನಪ್ಪ? ಯಾಕೆ ಹೀಗೆಲ್ಲ ಮಾತಾಡಿ ನಾನು ಹೊಟ್ಟೆ ಉರಿಸ್ತೀಯ? ನಿನ್ನ ಜೀವನಕ್ಕೆ ಬೆಳಕಾಗ್ಲಿ ಅಂತ ಅಖಿಲಮ್ಮನವ್ರಿಗೆ ನಾನು ಸತ್ಯ ಹೇಳಕ್ ಹೊರಟಿದ್ದು. ಈಗ ಅದನ್ನೇ ಬೇಡ ಅಂತ ಹೇಳ್ತಿರೋದಪ್ಪ. ಜನನಿ ಹತ್ರ ಬೆಳೀತಾ ಇರೋ ಮಗು ನಂದು ಅಂತ ಯಾವ್ದೇ ಕಾರಣಕ್ಕೂ ಅಖಿಲಮ್ಮಂಗ್ ನೀನ್ ಹೇಳ್ಬಾರ್ದು. ಹೇಳೋದಿಲ್ಲ ಅಂತ ನನಗ್ ಮಾತು ಕೊಡು. ಅರಸನ ಕೋಟೆಗೆ ನಾನು ಡ್ರೈವರ್ ಆಗಿ ಕೆಲಸ ಸೇರ್ಕೊಂಡು ಹೊಸದು. ಇಲ್ಲಿ ಜನ ಅಖಿಲಮ್ಮನ ಒಳ್ಳೆತನ ನೋಡಿ ನನ್ನ ಜೀವನ ಪೂರ್ತಿ ಅರಸನ ಕೋಟೆಗೆ ಮೀಸಲು ಅಂತ ಅಂದ್ಕೊಂಡೆ. ಅರಸನ ಕೋಟೆ ನೆಮ್ಮದಿಗೋಸ್ಕರ ಯಾವ ತ್ಯಾಗ ಬೇಕಾದರೂ ಮಾಡಬಲ್ಲೆ ಅನ್ನೋ ಮನಸ್ಥಿತಿ ತಲುಪಿಬಿಟ್ಟೆ. ಅದಕ್ಕೆ ನಿನ್ನ ದೊಡ್ಡ ಯಜಮಾನರ ಪ್ರೀತಿ
ಅಖಿಲಮ್ಮ ಒಪ್ಪಿಗೆ ಇಲ್ಲ ಅಂದ ಕೂಡಲೇ ನಿನಗೆ ವಿಷ ಕೊಟ್ಟು ಕೊಲ್ಲೋದಕ್ಕೆ ಸಿದ್ಧನಾದೆ. ಯಾಗದಲ್ಲಿ ನಿನ್ನ ತಾಯಿ ಆಗ್ಬಿಟ್ಟೆ ಅಮ್ಮ. ಯಾವುದೋ ದೇವತೆ ನನ್ನ ಮಗಳಾಗಿ ಹುಟ್ಟು ಬಂದಿದೆಯಾ ಅನ್ಸುತ್ತೆ. ಇನ್ನು ನನ್ನ ಜೀವನದ ಪ್ರತಿ ಕ್ಷಣನೂ ನಿನ್ನ ಸಂತೋಷಕ್ಕೆ ಮೀಸಲು ಕಣೆ. ಅಪ್ಪ, ನೀನ್ ನನ್ನ ಇಲ್ಲಿಂದ ಕಳಿಸ್ತಾ ಇದ್ರೆ ಸಾಕು. ನನ್ನ ಮಗು ಮುಖನ ದಿನಕ್ಕೆ ಒಂದ್ಸಲ ನೋಡಿದ್ರೆ ನನಗದೇ ನೆಮ್ಮದಿ ಅಪ್ಪ. ನಮ್ಮನ್ ಮನೆ ಬಿಟ್ಟು ಕಳ್ಸಲ್ಲ ಅಲ್ವಾ ಅಪ್ಪ?